ನಮಸ್ಕಾರ ಗೆಳೆಯರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಸುಸ್ವಾಗತ. ನೋಡಿ, ಇವತ್ತು ನಾವು ನೋಡುತ್ತಿರುವುದು ಒಂದು ತುಳುನಾಡಿನ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಸಂಪ್ರದಾಯಗಳಲ್ಲಿ ಒಂದು. ಅದೇ ವರ್ತೆ ಅಮ್ಮ ಮತ್ತು ಪಂಜುರ್ಲಿ ದೈವದ ಕೋಲ. ಕೋಲವು ಈ ರೀತಿ ಶುರುಗೊಳ್ಳುತ್ತದೆ. ದೈವದ ಕೋಲ ಅತ್ಯಂತ ಪ್ರಮುಖ. ಕರ್ನಾಟಕದ ಕರಾವಳಿ ಭಾಗದಲ್ಲಿ, ವಿಶೇಷವಾಗಿ ತುಳುನಾಡಿನಲ್ಲಿ ಈ ಸಂಸ್ಕೃತಿ ಇದೆ. ದೈವ ಆರಾಧನೆಗೆ ಬಹಳ ವಿಶೇಷ ಮಹತ್ವವಿದೆ. ಇದು ಬೋಳಾ ಗ್ರಾಮವೆಂದರೆ ಕಾರ್ಕಳ ತಾಲೂಕಿನಲ್ಲಿ ಬರುವ ಒಂದು ಬೋಳಾ ಗ್ರಾಮ. ಇಲ್ಲಿ ಕಾಮತ್ ಫ್ಯಾಮಿಲಿಯವರ ಒಂದು ವರ್ತೆ ಪಂಜುರ್ಲಿ ದೈವದ ಸ್ಥಾನವಿದೆ. ಅಲ್ಲಿ ವರ್ಷಂಪ್ರತಿ ಕೋಲ ನಡೆಯುತ್ತದೆ. ಈ ಬಾರಿ ಈ ಕೋಲದ ದೈವಗುಡಿಯನ್ನು ಜೀರ್ಣೋದ್ಧಾರಗೊಳಿಸಿ ಪುನರ್ ಪ್ರತಿಷ್ಠಾಪಿಸಿ ವಿಜೃಂಭಣೆಯಲ್ಲಿ ಈ ಕೋಲವನ್ನು ನಡೆಸಲಾಗುತ್ತಿದೆ. ಇದು ಕರ್ನಾಟಕದ ಕರಾವಳಿ ಭಾಗದಲ್ಲಿ, ವಿಶೇಷವಾಗಿ ತುಳುನಾಡಿನಲ್ಲಿ ದೈವಾರಾಧನೆಗೆ ಬಹಳ ವಿಶೇಷ ಮಹತ್ವವಿರುವ ಜಾಗ. ಇಲ್ಲಿ ದೈವಗಳು ಜನರ ಜೀವನದ ಭಾಗವಾಗಿದೆ. ಗ್ರಾಮಗಳ ರಕ್ಷಕರು, ನ್ಯಾಯದ ಸಂಕೇತಗಳು ಹಾಗೂ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುವ ದೈವಗಳೆಂದು ಇಲ್ಲಿ ಪೂಜಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ನೀವು ಕಾಣುತ್ತಿರುವುದು ಬೋಳಾ ಗ್ರಾಮದಲ್ಲಿ ನಡೆಯುತ್ತಿರುವ ವರ್ತೆ ಅಮ್ಮ ಮತ್ತು ಪಂಜುರ್ಲಿ ದೈವದ ಕೋಲೋತ್ಸವ. 2026 ದಿನಾಂಕ 11 ಮಾರ್ಚ್ ತಿಂಗಳಲ್ಲಿ ನಡೆದಿರುವ ಈ ಕೋಲ ಉತ್ಸವದ ದೃಶ್ಯಗಳು. ಕೋಲ ಎಂಬುದು ಕೇವಲ ಒಂದು ನೃತ್ಯ ಅಥವಾ ಆಚರಣೆ ಮಾತ್ರವಲ್ಲ. ಇದು ದೈವ ಮತ್ತು ಭಕ್ತರ ನಡುವೆ ನಡೆಯುವ ಒಂದು ಪವಿತ್ರ ಸಂವಾದ. ಇದೇ ಇಲ್ಲಿಯ ನಂಬಿಕೆ. ಈ ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ, ಈಗಲೂ ನಡೀತಾ ಇದೆ. ಪಂಜುರ್ಲಿ ದೈವನು ತುಳುನಾಡಿನ ಅತ್ಯಂತ ಪ್ರಸಿದ್ಧ ದೈವಗಳಲ್ಲಿ ಒಂದು. ಪುರಾಣಗಳ ಪ್ರಕಾರ ಪಂಜುರ್ಲಿ ದೈವವು ಒಂದು ಕಾಡುಹಂದಿಯ ರೂಪದಲ್ಲಿ ಜನರನ್ನು ರಕ್ಷಿಸುವ ದೈವ ಎಂದು ನಂಬಿಕೆ ಇದೆ. ಈ ಕಾರಣಕ್ಕೆ ಪಂಜುರ್ಲಿ ವೇಷದಲ್ಲಿ ಮುಖದ ರೂಪ ಕಾಣಬಹುದು. ಇನ್ನೊಂದು ಕಡೆ ವರ್ತೆಯಮ್ಮ ಒಂದು ಶಕ್ತಿಯುತ ಮಹಿಳಾ ದೈವ. ವರ್ತೆಯಮ್ಮನನ್ನು ಗ್ರಾಮದೇವಿಯಾಗಿ ಭಕ್ತರು ಅತ್ಯಂತ ಗೌರವದಿಂದ ಇಲ್ಲಿ ಪೂಜಿಸುತ್ತಾರೆ. ಕೋಲ ಆರಂಭವಾಗುವ ಮುನ್ನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ. ದೀಪಗಳು ಬೆಳಗಲಾಗುತ್ತದೆ, ಹೂಗಳಿಂದ ಅಲಂಕಾರ ಮಾಡಲಾಗುತ್ತದೆ, ಇಡೀ ಕ್ಷೇತ್ರವನ್ನು ಪವಿತ್ರಗೊಳಿಸಲಾಗುತ್ತದೆ ಮತ್ತು ದೈವಕ್ಕೆ ಸಮರ್ಪಣೆಗಳನ್ನು ಇಲ್ಲಿ ಸಲ್ಲಿಸಲಾಗುತ್ತದೆ. ಈ ನೃತ್ಯಗಳನ್ನು ನೋಡ್ತಾ ಇರಿ. ಇದು ಅತ್ಯಂತ ಅದ್ಭುತವಾದ ನೃತ್ಯಗಳು. ಕೋಲದ ದೈವದ ವೇಷ ಧರಿಸುವವರು ವ್ಯಕ್ತಿಯನ್ನು ಪಾತ್ರಿ ಎಂದು ಕರೆಯುತ್ತಾರೆ. ದೈವ ಪಾತ್ರಿಯ ಹಲವು ಗಂಟೆಗಳ ಕಾಲ ತಯಾರಿ ಮಾಡಿಕೊಂಡು ಸಿದ್ಧತೆಗೊಂಡ ನಂತರ ವೇಷವನ್ನು ಧರಿಸುತ್ತಾರೆ. ಈ ವೇಷದಲ್ಲಿ ಕಾಣುವ ಅಲಂಕಾರಗಳು, ಮುಖದ ಬಣ್ಣ, ತಲೆ ಕಿರೀಟ ಮತ್ತು ಉಡುಪುಗಳು ಬಹಳ ವಿಶೇಷವಾದ ಒಂದು ಅಲಂಕಾರಿಕ ಯೋಗ್ಯವಾದ ವಸ್ತುಗಳು. ಪ್ರತಿಯೊಂದು ಅಲಂಕಾರಕ್ಕೂ ಒಂದು ಅರ್ಥ ಇದೆ. ಇದರಲ್ಲಿ ಅರ್ಥವಿಲ್ಲದ ಅಲಂಕಾರವಲ್ಲ ಇದು. ಇದಕ್ಕೆಲ್ಲ ಒಂದು ಬಹಳ ಮಹತ್ವದ ಅರ್ಥಗಳಿದ್ದಾವೆ. ಈ ಅಲಂಕಾರ ವಿಶೇಷ ಅಲಂಕಾರ. ಡೊಳ್ಳು ಮತ್ತು ಚೆಂಡೆಯ ಶಬ್ದಗಳೊಂದಿಗೆ ಕೋಲ ಪ್ರಾರಂಭವಾಗ್ತದೆ. ಈ ಸಂಗೀತ ಒಂದು ವಿಶಿಷ್ಟ ಶಕ್ತಿ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನೇ ಸೃಷ್ಟಿಸುತ್ತದೆ. ಸಂಗೀತಕ್ಕೆ, ಆ ಲಯಕ್ಕೆ ಅನುಸಾರವಾಗಿ ಪಾತ್ರಿಯ ನೃತ್ಯ ಮಾಡುತ್ತಾನೆ. ಈ ಸಮಯದಲ್ಲಿ ಭಕ್ತರು ದೈವದ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುತ್ತಾರೆ. ನಂಬಿಕೆಯ ಪ್ರಕಾರ ಈ ಕ್ಷಣದಲ್ಲಿ ದೈವ ಪಾತ್ರೆಯೊಳಗೆ ದೈವವು ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ. ಆ ನಂತರ ದೈವ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಕಾರ್ಯಕ್ರಮವೂ ಇರುತ್ತದೆ. ಗ್ರಾಮದ ಸಮಸ್ಯೆಗಳು, ಕುಟುಂಬದ ಸಂಕಷ್ಟಗಳು, ಆರೋಗ್ಯ ಮತ್ತು ಜೀವನದ ಬಗ್ಗೆ ಭಕ್ತರು ದೈವದಿಂದ ಆಶೀರ್ವಾದ ಪಡೆಯುತ್ತಾರೆ. ಇದನ್ನು ನೋಡುವುದು ಭಕ್ತರಿಗೆ ಒಂದು ಅದ್ಭುತ ಅನುಭವ. ದೈವದ ನೃತ್ಯ, ಅಗ್ನಿಯ ಜ್ಯೋತಿ, ಡೊಳ್ಳಿನ ಶಬ್ದ ಎಲ್ಲವೂ ಸೇರಿ ಒಂದು ದೈವಿಕ ವಾತಾವರಣವನ್ನೇ ಸೃಷ್ಟಿಸುತ್ತದೆ. ತುಳುನಾಡಿನ ಸಂಸ್ಕೃತಿಯಲ್ಲಿ ಈ ಕೋಲ ಸಂಪ್ರದಾಯವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ತುಳುನಾಡಿನ ಪರಂಪರೆ ಮತ್ತು ಗುರುತಿನ ಸಂಕೇತವಾಗಿದೆ.
ಈ ರೀತಿಯ ಕೋಲೋತ್ಸವಗಳು ಗ್ರಾಮ ಏಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜನರ ನಡುವೆ ಭಕ್ತಿ ಹಾಗೂ ಸಂಸ್ಕೃತಿಯನ್ನು ಉಳಿಸಿಕೊಂಡು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇಂದು ನೀವು ನೋಡುತ್ತಿರುವ ಈ ಬೋಳವರ್ತೆ ಅಮ್ಮ ಮತ್ತು ಪಂಜುರ್ಲಿ ದೈವದ ಕೋಲ ಕೂಡ ಅದೇ ಸಂಪ್ರದಾಯದ ಒಂದು ಅದ್ಭುತ ಉದಾಹರಣೆ. ಇಂತಹ ಪವಿತ್ರ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವುದು ನಮ್ಮ ಎಲ್ಲರ ಜವಾಬ್ದಾರಿ. ನೋಡಿ, ಈ ವಿಡಿಯೋವನ್ನು ನೀವು ಕಣ್ತುಂಬ ಆನಂದಿಸಿ. ಇದರ ಹಿನ್ನೆಲೆಯನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. ಇನ್ನು ಉಳಿದಿರುವುದು ನಿಮಗೆ ದೃಶ್ಯಗಳನ್ನು ನೋಡುವುದು ಹಾಗೂ ವಿಡಿಯೋವನ್ನು ಪೂರ್ತಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಇನ್ನಷ್ಟು ತುಳುನಾಡಿನ ಸಂಸ್ಕೃತಿ ಮತ್ತು ದೇವಸ್ಥಾನಗಳ ಬಗ್ಗೆಯೂ ದೈವಾರಾಧನೆಗಳ ಬಗ್ಗೆಯೂ ವಿಡಿಯೋಗಳನ್ನು ನಾನು ತರಲಿದ್ದೇನೆ. ನಮ್ಮ ಜೊತೆಗಿರಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ನಿಮ್ಮಲ್ಲಿ ಹೈಪ್ ಇದ್ದಲ್ಲಿ ವಿಡಿಯೋವನ್ನು ಹೈಪ್ ಮಾಡಿ, ಆದಷ್ಟು ಶೇರ್ ಮಾಡಿ, ತುಳುನಾಡಿನ ಸಂಸ್ಕೃತಿಯನ್ನು ಬೆಳೆಸಿ. ನೋಡಿ, ದೈವದ ನೃತ್ಯವನ್ನು ನೀವು ಕಣ್ತುಂಬಿಕೊಳ್ಳಿ. ಹಾಗೂ ಇಲ್ಲಿ ಉದಾಹರಣೆಗಳು ಮತ್ತು ಹಿರಿಯರಿಂದ ಈ ಕಡಗಗಳನ್ನು ಪಡೆದುಕೊಂಡು ಕೊಡಗುಗಳನ್ನು ಧರಿಸುವುದು ಹಾಗೂ ಅವರಿಗೆ ಆಶೀರ್ವದಿಸುವುದು ಎಲ್ಲ ದೈವದ ಕಾರ್ಯಕ್ರಮ ನಡೀತಾ ಇರ್ತದೆ. ಸಾವಿರಾರು ಜನಗಳು ಸೇರಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಇಲ್ಲಿ ಸೇರಿದ ಜನಗಳ ಮುಖದಲ್ಲಿ ನೋಡಿ ಭಕ್ತಿಭಾವವು ಯಾವ ರೀತಿ ಬಿಂಬಿಸುತ್ತಾ ಇದೆ. ಇದು ವರ್ಷಂಪ್ರತಿ ನಡೆಯುವ ಕೋಲ. ಈ ವಿಡಿಯೋವು ನಿಮಗೆ ಲೈಕ್ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಅದ್ಭುತ ದೈವಕೋಲದ ಸಂಪ್ರದಾಯವನ್ನು ನೀವು ನೋಡಿ ಆನಂದಿಸಿದಲ್ಲಿ ಹಾಗೂ ನಿಮ್ಮಲ್ಲಿ ಭಕ್ತಿಭಾವ ಮೂಡಿದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ಕೋಲದ ಭಾಗವನ್ನು ನೀವು ವೀಕ್ಷಿಸಿ ಆನಂದಿಸಿ ಎಂದು ಹೇಳ್ತಾ ನನ್ನ ಈ ಹಿನ್ನೆಲೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನೋಡಿ, ದೈವಗಳು ಹೇಗೆ ನೃತ್ಯ ಮಾಡುತ್ತವೆ. ಇದನ್ನು ಆನಂದಿಸುವುದೇ ಒಂದು ಸುಂದರವಾದ ಒಂದು ಕ್ಷಣಗಳು. ನೋಡಿ, ಹೆಣ್ಣು ದೈವವು ವರ್ತೆ ಎಂದು ಕರೆಯಲಾಗುತ್ತದೆ. ಆ ಕಡೆ ಗಂಡು ದೈವದ ವೇಷವನ್ನು ಹಾಕಿದವು ಅದು ಪಂಜುರ್ಲಿ ವೇಷವನ್ನು ಧರಿಸಿದ ದೈವ. ಈ ರೀತಿ ಕೈಯಲ್ಲಿ ಕಡಗಗಳನ್ನು ಹಿಡಿದುಕೊಂಡು ನೃತ್ಯ ಮಾಡುತ್ತಾರೆ. ಅರ್ಚಕರು ಆವಾಗವಾಗ ಏನೋ ಈ ಸಂಪ್ರದಾಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಗಾಯನ ಮತ್ತು ವಾಲಗಗಳು ನಡೀತಾ ಇರ್ತದೆ. ಇದೇ ರೀತಿ ಇದು ಸಾಯಂಕಾಲ 9 ಗಂಟೆಯ ಸುಮಾರಿಗೆ ಶುರು ಆದರೆ ಇದು ಸುಮಾರು ಬೆಳಗಿನ ಜಾವದವರೆಗೆ ನಡೆಯುತ್ತದೆ. ಇದಕ್ಕಿಂತ ಮೊದಲು ಭಂಡಾರ ಅಂತ ಒಂದು ಮಾಡ್ತಾರೆ. ಭಂಡಾರವನ್ನು ತೆಗೆದುಕೊಂಡು ಹೋಗೋದಂದರೆ ಅದು ಎಲ್ಲ ಈ ದೈವ ಸಂಬಂಧಿತ ಸಾಮಗ್ರಿಗಳನ್ನೆಲ್ಲ ಒಂದು ಪಲ್ಲಕ್ಕಿಯಲ್ಲಿ ಇಟ್ಟು ಅದನ್ನು ಪೂಜಿಸಿ ಇವರಿಗೆ ನೃತ್ಯಗಾರರಿಗೆ ದೀಕ್ಷೆಯನ್ನು ಕೊಟ್ಟು ನಡೆಸಲಾಗುತ್ತದೆ. ಇದೇ ನೋಡಿ ತುಳುನಾಡಿನ ಸಂಸ್ಕೃತಿಯಲ್ಲಿರುವ ಒಂದು ಅದ್ಭುತ ಶಕ್ತಿ. ಎಷ್ಟೇ ವಿದ್ಯಾವಂತನಾಗಿರಲಿ, ಯಾರೇ ಇರಲಿ, ಡಾಕ್ಟರ್ ಆಗಿರಲಿ, ವಿಜ್ಞಾನಿಯಾಗಿರಲಿ, ಈ ಕೋಲವನ್ನು ಎಂದು ತಪ್ಪಿಸುವುದಿಲ್ಲ. ಇದಕ್ಕೆ ಈ ಆಚರಣೆಗೆ ಅವರು ಹಾಜರಾಗಿ ಆಗುತ್ತಾರೆ. ಯಾಕಂದರೆ ದೈವದ ಆಶೀರ್ವಾದವು ಅತ್ಯಂತ ಮುಖ್ಯ ಎಂಬ ವಾಡಿಕೆ, ನಂಬಿಕೆ ಜನರಲ್ಲಿದೆ. ಇಂದಿಗೂ ಈ ದೈವಸ್ಥಾನಕ್ಕೆ ಎಂತೆಂಥ ವಿದ್ಯಾವಂತರು ಹಾಗೂ ಕುಟುಂಬದ ಎಲ್ಲ ಪ್ರಮುಖರು ಆ ದಿನ ಯಾವುದೇ ಪ್ರಮುಖ ಕೆಲಸವಿದ್ದರೂ ಅದನ್ನು ಬದಿಗಟ್ಟಿ ಈ ಸಮಾರಂಭಕ್ಕೆ ಸೇರುತ್ತಾರೆ. ಇಂತಹ ಒಂದು ಕಾರ್ಯಕ್ರಮವನ್ನು
ವೀಕ್ಷಿಸುವುದು ನಮ್ಮ ಪುಣ್ಯ. ನೋಡಿ, ಈ ರೀತಿ ದೀವಟಿಗೆಯನ್ನು ಹಿಡಿದು ಇಂತಹ ಒಂದು ಪ್ರದರ್ಶನವನ್ನು ನೀಡುತ್ತಿರುವ ವೇಷಧಾರಿಗಳು, ಇವರ ಮೈಮೇಲೆ ಸಾಧಾರಣವಾಗಿ ದೈವ ಬಂದಿದೆ ಎಂಬ ಒಂದು ನಂಬಿಕೆ ಇದೆ, ಹಾಗೂ ಅದೇ ಆಚರಣೆಯನ್ನು ನಡೀತಾ ಇರುತ್ತದೆ. ಇದು ವಿಶೇಷವಾದ ಒಂದು ಜನಾಂಗದವರು ಇದನ್ನು ಮಾಡಲು ಯೋಗ್ಯವಾಗಿರುತ್ತಾರೆ. ಅವರೇ ಈ ನರ್ತನವನ್ನು ಮಾಡಬೇಕು. ಎಲ್ಲರೂ ಇದನ್ನು ಮಾಡುವುದು ಅಥವಾ ಇದನ್ನು ಮಿಮಿಕ್ರಿ ಮಾಡೋದು ಸರಿಯಲ್ಲ. ಇದು ನೀವು ಕಾಂತಾರ ಮೂವಿನಲ್ಲಿ ನೋಡಿರ್ಬೋದು. ಕಾಂತಾರ ಮೂವಿಗೂ ಇದಕ್ಕೆ ಸಂಬಂಧಪಟ್ಟಂತೆ ಇರುವುದರಿಂದ ಈ ವಿಡಿಯೋವನ್ನು ನೋಡಿದ ನಿಮಗೆ ಧನ್ಯವಾದಗಳು. ಹಾಗೂ ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹಿಸಿ ತುಳುನಾಡಿನ ಸಂಸ್ಕೃತಿಯನ್ನು ಉತ್ತುಂಗಕ್ಕೆ ಏರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೈಪ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ತುಳುನಾಡು.